ಯಾರಪ್ಪ ನೆಕ್ಸ್ಟ್? ಯಾಕಪ್ಪ? ಊಟ ತಿನ್ನುವಾಗ ಹಾ ಇಲ್ಲೇ ಉರಿತದ, ಹಾ ಊಟ ತಿನ್ನಂಕ ಹಾ ಇಲ್ಲಿ ನೋತದಪ್ಪ. ಓಹೋ ಮೂರ್ ನಮಗ್ಲ ಇಟ್ಕೊಂಡು ಪುಂಗೂರ್ಗ್ ಹೋಗು. ಅಷ್ಟೇನಾ? ಹಾ ಪುಂಗನೂರ್ ಕೊನೆಯಾರ 3 ಸತಿ ಮುಣಿದ್ರೆ ಅಲ್ಲಿಗೆ ಮೇಲೆ ಆಗೈತದ್ಯಾ? ಏನ್ ಹೆಸರು? ಪಂಗನಾಮ ಪವನ್ನ. ಪಂಗನಾಮ. ಎಷ್ಟ್ ಜನಕ್ಕೆ ಹಾಕಿದ್ದೆ ಪಂಗನಾಮ? ಯಾರಿಗಿಲ್ಲ ಓ. ಅವತ್ತು ಹೆಸರು ಸ್ಕೂಲಾಗ ಹಾ ನಮ್ಮಪ್ಪ ನಂಗೆ ಬರ್ಸ್ಬಿಟ್ಟವನಿ. ಏಜ್ ಎಷ್ಟು? ಒಂದು 68 ಆಗ್ತೇ. ಹ್ಮ್ ಆದ್ರೂ ಮೇಲ್ ಮಾಡಪ್ಪ. ಮಾಡೋಣ. ಇಲ್ಲೇ ಉರಿತದೆ, ಆ ಪೀಸ್ಗಳು ತಿನ್ನುವಾಗೆ ಉರಿತದಪ್ಪೋ. ಏನ್ ದಿನಕ್ಕೆ ಎಷ್ಟು ಸರಿ ಹೊಡ್ಕೊಂತದೆ ಆರ್ಟು? ಏನೋ ನಾರ್ಮಲ್. ಎಲ್ಲಿ ಕೆಲಸ ಮಾಡೋದು ನೀನು? ಅದೇ ಎಲ್ಲೋ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ದಂಗಿದ್ದೆ. ಮಾಡ್ತೀನಪ್ಪ. ಮಾಡ್ತಾ ಇದ್ದೆ. ಅದೇ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ದಿರಾ ಹಿಂಗಾಗಿರೋದು ನಿನ್ಗೆ. ಟೈಮ್ ಟು ಟೈಮ್ ಊಟ ಮಾಡ್ಬೇಕು ನೀನು. ಈ ಏಜ್ ಅಲ್ಲಿ ಊಟ ಮಾಡಿಲ್ಲ ಅಂದ್ರೆ ಹೆಂಗೆ? ಆತದೆ, ಸ್ವಲ್ಪ ಲೇಟ್ ಆಗ್ತದ. ಯಾಕಂದ್ರೆ ರುಚಿಗೆ ತಕ್ಕಟ್ಟಾಗೆ ತಿಂದಿರ್ತೀಯ. ಚಿಕನ್ ಕಬಾಬ್ಗಳು, ಲಾಲಿಪಾಪ್ಗಳು ತಿಂದಿರ್ತೀಯ ನೀನು. ಇವಾಗ ನಾನ್ ಹೇಳಿದ್ದನ್ ಮಾಡಿದ್ರೆ ಮಾತ್ರನೇ ನಿನ್ಗೆ ಇದೆಲ್ಲ ವಾಸಿ ಆಗುತ್ತೆ. ಇಲ್ಲ ಅಂದ್ರೆ ನೀನು ನಾಳೆನೋ ನಾಳಿದ್ದು ನಿನ್ ಕಟ್ಟಬೇಕಾಗುತ್ತೆ. ಮೇಲ್ ಮಾಡಿ ಸಾರ್. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಲೀಟರ್ ಬಿಸಿ ನೀರು ಕುಡಿಬೇಕು. ಕುಡಿತೀಯಾ? ಕುಡಿತೀನಿ ಸರ್. ಇದು ಇವಾಗಿಲ್ಲ ಸರ್, ಇರ್ಲಿ ಹೇಳಿ. ಅವಾಗ ಯಾವಾಗ ವಯಸ್ಸಾಗಿ ಮಾಡಿರೋದಕ್ಕ ಇವಾಗ ನನ್ನವರೆಗೂ ಬಂದಿದ್ಯಾ, ಸರಿನಾ? ಜೀವನದಲ್ಲಿ ನೀನು ನಾನ್ ವೆಜ್ ಮುಟ್ಬಾರ್ದು. ಇಲ್ಲ ಸರ್. ಬರೀ ತರಕಾರಿಗಳು ತಿನ್ಬೇಕು, ಮೊಸರು ತಿನ್ಬೇಕು, ಹಾಲು ಹಂಪಲುಗಳು ಇವೇ ತಿನ್ಬೇಕು, ಸರಿನಾ? ಹಿಂಗ್ ಮಾಡಿದ್ರೆ ಮಾತ್ರನೇ ನೀನು ಚೆನ್ನಾಗಿರ್ತೀಯ. ಇಲ್ಲ ಅಂದ್ರೆ ನೀನು ಅಷ್ಟೇ ಪುಂಗ್ನೂರ್ಕ್ ಹೋಗ್ಬೇಕಾಗ್ತದ ಅಷ್ಟೇ. ಪುಂಗ್ನೂರ್ಗೆ ಕೊನೆಯಾಗ 3 ಸರಿ ಮುಣಿದ್ರೆ ಮೇಲೆ ಆಗೈತದೆ ಸರ್. ಆಗತ್ತದ. ನಾಳೆ ಹೋಗ್ಯಾ ಪುಂಗ್ನೂರಾಗ ಇದು ತಗೊಂಡ್ ಹೋಗು, ಅಲ್ಲಿ ಕೊಡು, ನೀನ ರೆಡಿ ಮಾಡ್ತೀನಿ, ಸರಿನಾ? ಉಪಕಾರ ಈ ಜನ್ಮದಾಗ ಮರ್ತೋಗಲ್ಲ ಸರ್. ನೆಕ್ಸ್ಟ್ ಯಾರಪ್ಪ?